ಹಾಗೆ ನಡೀತಾ ಇದೆ. ಮೊದಲು ಒಮ್ಮೆ 4 ವರ್ಷಗಳಲ್ಲಿ ಇದು ಎಲ್ಲ ಜಿಲ್ಲೆಗಳಲ್ಲೂ ನಡೆಯಿತು. ಆಮೇಲೆ ವರ್ಷಗಳಲ್ಲಿ ಎಲ್ಲ ಜಿಲ್ಲೆಗಳು ಕಾರ್ಯಕ್ರಮಗಳು ನಡೀತವೆ, ಆದರೆ ಒಂದು ಜಿಲ್ಲೆಯನ್ನು ನಾವು ಕೇಂದ್ರೀಕರಿಸ್ತೀವಿ. ಕಳೆದ ವರ್ಷ ಬೆಳಗಾವಿ ಜಿಲ್ಲೆಯನ್ನು ಕೇಂದ್ರೀಕರಿಸಿತ್ತು, ಅದಕ್ಕೂ ಹಿಂದೆ ದಾವಣಗೆರೆ ಜಿಲ್ಲೆ, ಅದಕ್ಕೂ ಹಿಂದೆ ಚಿತ್ರದುರ್ಗ ಜಿಲ್ಲೆ, ಅದಕ್ಕೂ ಹಿಂದೆ ಬೀದರ್, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ವರ್ಷ ಕೇಂದ್ರೀಕರಿಸ್ತೇವೆ. ಈ ವರ್ಷ ವಿಜಯಪುರವನ್ನು ಕೇಂದ್ರೀಕರಿಸಿಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗ್ತವೆ ಮತ್ತು ಮಹಾಸಮರ್ಪಣೆ ಅಂದರೆ ಇದರ ಸಮಾರೋಪ ಕಾರ್ಯಕ್ರಮ ಅದು ಇಲ್ಲಿ ನಡೀತದೆ, ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೀತದೆ. ಈ ಒಂದು ಅಭಿಯಾನ ಈಗ ತುಂಬ ನಿರ್ಣಾಯಕ ಘಟ್ಟದಲ್ಲಿದೆ. ಅಂದರೆ ಈಗೇನು ನಡೆದಿದೆ ಈ ವರ್ಷದ ಕಾರ್ಯಕ್ರಮ, ಇನ್ನು ಮೇಲೆ ಅದು 2 ಪಟ್ಟು ಜಾಸ್ತಿ ಆಗಲಿಕ್ಕಿದೆ. ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಬಂದಿರುವ ರಾಜ್ಯದ ಒಂದು ಮಾಹಿತಿ ಅಂತಂದರೆ 918 ಕಡೆಗಳಲ್ಲಿ ಈಗ ಶ್ಲೋಕಯಂತ್ರ ನಡೆದಿದೆ. ಅಂದರೆ ಶ್ಲೋಕಯಂತ್ರ ಅಂತಂದರೆ ಒಂದು ಭಗವದ್ಗೀತೆ ಒಂದು ಅಧ್ಯಾಯವನ್ನು ಒಂದು ಸ್ಥಳದಲ್ಲಿ ಕೂತು ಸುಮಾರು 100 ಮಂದಿ ಒಂದೇ ಸ್ಥಳದಲ್ಲಿ ಕೂತು 7 ದಿನಗಳ ಕಾಲ ಪಠಿಸ್ತಾರೆ. ಸತತ 7 ದಿನಗಳ ಕಾಲ ಪಠಿಸ್ತಾರೆ. ಅಂತಹ ಕೇಂದ್ರಗಳು ಈ ರಾಜ್ಯದಲ್ಲಿ 918ಗೆ ನಮ್ಮ ಬಂದಿರೋ ಲೆಕ್ಕ. ಅದರಲ್ಲಿ ವಿಜಯಪುರ ಜಿಲ್ಲೆದೇನೆ 300 ಇದ್ದಾವೆ. ವಿಜಯಪುರ ಜಿಲ್ಲೆಯಲ್ಲಿ ಇನ್ನಷ್ಟು ಅದು ಪ್ರಗತಿ ಆಗುತ್ತೆ. ಹಾಗೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಬಂದಿರುವಂಥ 131 ಪ್ರವಚನಗಳಾಗಿದ್ದಾವೆ. ಇನ್ನು ಮುಂದೆ ಅದು 2 ಪಟ್ಟು ಜಾಸ್ತಿ ಆಗಲಿಕ್ಕಿದೆ. ಡಿಸೆಂಬರ್ 11 ಗೀತಾ ಜಯಂತಿ ಇದೆ ಮತ್ತು ಡಿಸೆಂಬರ್ 14 ಮಹಾಸಮರ್ಪಣೆ ಇದೆ. ಹೀಗಾಗಿ ಮುಂದೆ ದೊಡ್ಡ ಕಾರ್ಯಕ್ರಮ ಇರೋದರಿಂದ ಇನ್ನುಳಿದ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬೇಗ ಖಂಡಿತ ಜಾಸ್ತಿ ಆಗ್ತದೆ. ಹಾಗಾಗಿ ಈಗಿರುವ ಅಂಕಿಗಿಂತ ತುಂಬ 2 ಪಟ್ಟು ಜಾಸ್ತಿ ಮಾಹಿತಿ ಮುಂದೆ ಬರಲಿಕ್ಕಿದೆ. ಹಂತಲ್ಲಿ ನಿಮ್ಮ ಒಂದು ಸಹಕಾರ ಬಹಳ ಅಗತ್ಯ ಇದೆ. ಡಿಸೆಂಬರ್ 11ರ ಸಮಗ್ರ ಗೀತಾ ಪಠಣ, ಅವತ್ತು ಗೀತಾ ಜಯಂತಿ ಇದೆ. ಅದು ವಿಜಯಪುರದ 4 ಕಡೆ ನಡೀಲಿಕ್ಕಿದೆ. ಅದು ದೇವಟಗೇರಿ ಗಲ್ಲಿಯ ರಾಘವೇಂದ್ರ ಸ್ವಾಮಿ ಮಠ, ಜ್ಞಾನ ಯೋಗಾಶ್ರಮ, ಕೃಷ್ಣ ಮಠ ಹಾಗೂ ಶಂಕರ ಮಠ, 4 ಕಡೆಗಳು ನಡೀಲಿಕ್ಕಿದೆ. ಎಲ್ಲಕ್ಕಿಂತ ಮುಖ್ಯ ಕಾರ್ಯಕ್ರಮ ನೀವು ಹೈಲೈಟ್ ಮಾಡಬೇಕಾಗಿರೋ ವಿಷಯ ಅಂತಂದರೆ ಡಿಸೆಂಬರ್ 14 ಮಹಾಸಮರ್ಪಣೆ ವಿಜಯಪುರದಲ್ಲಿ ವಿಜೃಂಭಣೆಯಿಂದ ಆಗಲಿಕ್ಕಿದೆ. ಸುಮಾರು 25,000 ಮಂದಿ ಅವತ್ತು ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರಲ್ಲಿ ಸುಮಾರು 20,000 ಮಂದಿ ಮಕ್ಕಳೇ ಇರ್ಬೋದು. ಯಾಕಂದರೆ ಎಲ್ಲ ಶಾಲೆಗಳು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಭಗವದ್ಗೀತೆ ಕಲಿಸ್ತಾ ಇದ್ದೀವಿ. ಆ ಎಲ್ಲ ಮಕ್ಕಳಲ್ಲಿ ಸೇರ್ತಾರೆ ಆ ದಿವಸ. ಆದ್ದರಿಂದ ಒಂದು ರಾಜ್ಯ ಮಟ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಬರಬೇಕು ಅಂಥೇಳಿ ಕರ್ನಾಟಕದ ರಾಜ್ಯಪಾಲರನ್ನು ಮತ್ತು ಕೇರಳದ ರಾಜ್ಯಪಾಲರನ್ನು ಕೇಳ್ಕೊಂಡಿದ್ದೀವಿ. ಅವರು ಬರುವಂಥ ಸಂಭವ ಇದೆ. 80% ಅವರು ಬರುವಂಥ ಸಂಭವ ಇದೆ. ಉತ್ತರ ಬಂದು ಇವತ್ತು. ಅಲ್ಲದೆ ಜಿಲ್ಲೆಯ ರಾಜ್ಯದ ಪ್ರಮುಖ ಮಠಾಧೀಶರು ಕೂಡ ಭಾಗವಹಿಸ್ತಾರೆ. ಜಿಲ್ಲೆಯ ಎಲ್ಲ ಮಠಾಧೀಶರು ನಮ್ಮ ಸಹಕರಿಸ್ತಾ ಇದ್ದಾರೆ. ಅವನ್ನೆಲ್ಲರೂ ಕರಿತೀವಿ ನಾವು ಆ ದಿವಸ. ಹಾಗಾಗಿ ಒಂದು ಭಗವದ್ಗೀತೆಯ ಒಂದು ಉತ್ಸವ ಅವತ್ತು ನಡೀಲಿಕ್ಕಿದೆ. ಈ ಒಂದು ಉತ್ಸವದ ಸಂದೇಶ ಏನಪ್ಪ ಅಂತಂದರೆ ರಾಜ್ಯಕ್ಕೆ, ದೇಶಕ್ಕೆ, ವಿಶ್ವಕ್ಕೆ ಸಂದೇಶ ಏನಪ್ಪ ಅಂತಂದರೆ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದರೆ, ನಮ್ಮ ಮನಸ್ಸಿನ ವಿಕಸನ ಆಗಬೇಕು ಅಂತಂದರೆ ಭಗವದ್ಗೀತೆಯ ಬೆಳಕಿನಲ್ಲಿ ನಾವು ಬದುಕನ್ನು ರೂಪಿಸ್ಕೊಳ್ಬೇಕು. ಭಗವದ್ಗೀತೆ ಚಿಂತನೆಗಳನ್ನು ಹೆಚ್ಚು ಮಾಡಬೇಕು. ಹಾಗೆ ನೈತಿಕತೆ ಪುನರುತ್ಥಾನ. ಸಮಾಜದಲ್ಲಿ ಇವತ್ತು ಅಪರಾಧ ಪ್ರಕರಣಗಳು ತುಂಬ ಜಾಸ್ತಿ ಆಗಿವೆ. ದೇಶದಲ್ಲಿ ಅಡಿಯಿಂದ ಮುಡಿಯವರೆಗೆ ಅಪರಾಧ ಪ್ರಕರಣಗಳ ತುಂಬ ಜಾಸ್ತಿ ಆದ ನಿಮಗೆಲ್ಲ ಗೊತ್ತಿದೆ. ಅದನ್ನು ನಾವು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲಿದ್ದಾವೆ. ಭಗವದ್ಗೀತೆ ಏನು ಮಾಡ್ತದೆ ಅಂತಂದರೆ ಅಪರಾಧ ಮಾಡಿದ ನಂತರ ಬಂದು ಶಿಕ್ಷೆ ಕೊಡೋದಕ್ಕೆ ಬರೋದಿಲ್ಲ. ಅದು ಅಪರಾಧ ಮಾಡದೇ ಇರೋಂಗೆ ಮಾಡ್ತೇವೆ. ನಮಗೆ ಗೊತ್ತು ಅದು ಬೇಕು. ಆ ಮನುಷ್ಯ ಅಪರಾಧ ಯಾಕೆ ಆಗ್ತಾನೋ, ತಪ್ಪು ಯಾಕೆ ಮಾಡ್ತಾನೆ, ಅದರ ಮೂಲ ಯಾವುದು, ಅದನ್ನು ತೆಗೆದು ಹಾಕ್ತಾ ಭಗವದ್ಗೀತೆ. ಅವನ ನಡತೆ ಸುಧಾರಣೆ ಮಾಡೋ ಮೂಲಕ ಅದಕ್ಕೆ ಭಗವದ್ಗೀತೆ ಬೇಕಾಗಿದೆ. ಹಾಗೆ ಮುಂದಿದಾಗ ಸಾಮಾಜಿಕ ಸಾಮರಸ್ಯ ಇವತ್ತು ಅದರದ್ದೇ ಚಿಂತನೆಗೋಷ್ಠಿ ನಡೆದಿದೆ. ನೀವು ಅಲ್ಲಿ ಕೂಡ ಬಂದಿದ್ದೀರ ಅನೇಕರು. ಸಾಮಾಜಿಕ ಸಾಮರಸ್ಯ ಭಾರತ ದೇಶದಲ್ಲಿ ಮತ ಪಂಥಗಳು ತುಂಬ ಇದ್ದಾವೆ. ಅವೆಲ್ಲವೂ ಬೇಕು ನಮಗೆ. ಎಲ್ಲದಕ್ಕೂ ಸ್ಥಾನ ಇದೆ. ಆದರೆ ಎಲ್ಲರೂ ಸಮನ್ವಯ ಇದೆ. ಒಂದು ವೇದತೆಯಲ್ಲಿ ಏಕಸೂತ್ರತೆ ಇದೆ. ಆ ಒಂದು ಸೂತ್ರವನ್ನು ಭಗವದ್ಗೀತೆ ಅಷ್ಟು ಸುಂದರವಾಗಿ ಬಹುಶಃ ಇನ್ಯಾವ ಗ್ರಂಥ ಕೊಳ್ಳಾರದು. ಹಾಗಾಗಿ ಸಾಮಾಜಿಕ ಸಾಮರಸ್ಯವೂ ಬೇಕು. ಹಾಗೆ ರಾಷ್ಟ್ರೀಯ ಭಾವೈಕ್ಯ. ಎಷ್ಟೋ ಸ್ವಾತಂತ್ರ್ಯ ಬಂದು 7 ದಶಕಗಳಿಗೂ ಜಾಸ್ತಿ ವರ್ಷ ಕಳೆದರೂ ಕೂಡ
ಇನ್ನೂ ಕೂಡ ನಮ್ಮಲ್ಲಿ ದೇಶ ವಿಘಟನಕಾರಿ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಶಿಕ್ಷಣ ಪಡೆದಂಥವರೇ ಅದರಲ್ಲಿ ಮುಂದಾಗಿದ್ದಾರೆ. ಬಹಳ ಮುಖ್ಯವಾದ ಸಂಗತಿ ಇದು. ದೇಶ ವಿಘಟನಕಾರಿ ಶಕ್ತಿಗಳಲ್ಲಿ ಶಿಕ್ಷಣ ಪಡೆದವರೇ ಮುಂದೆ ನಿಂತಿದ್ದಾರೆ. ಅರ್ಥ ಏನು ಅಂತಂದರೆ, ಶಿಕ್ಷಣದಲ್ಲಿ ಎಲ್ಲೋ ಸಂಸ್ಕಾರದ ಕೊರತೆ ಇದೆ ಅನ್ನೋದು ಅರ್ಥ. ಸಂಸ್ಕಾರ ಕೊಡೋ ಮೂಲಕ ಆ ರೀತಿಯ ಸುಶಿಕ್ಷಿತರು ಆ ದಾರಿ ಹೋಗದಿರೋ ಮಾಡಬೇಕಾಗಿದೆ. ಈ 4 ದೃಷ್ಟಿಯಿಂದ ಭಗವದ್ಗೀತೆ ರಾಜ್ಯಕ್ಕೆ, ದೇಶಕ್ಕೆ, ವಿಶ್ವಕ್ಕೆ ಅಗತ್ಯ ಇದೆ ಎನ್ನುವ ಸಂದೇಶವನ್ನು ಆ ದಿವಸ ಡಿಸೆಂಬರ್ 14ರ ಕಾರ್ಯಕ್ರಮ ಕೊಡಲಿಕ್ಕಿದೆ. ಹಾಗಾಗಿ ಆ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಸರಿಯಾಗಿ ಪ್ರಸಾರ ಕೊಡೋ ಜೊತೆ ನೀವುಗಳು ಕೂಡ ಬರಬೇಕು ಆ ಕಾರ್ಯಕ್ರಮಕ್ಕೆ. ಮುಂದಿನ ಅನೇಕ ಹಂತಗಳ ಕಾರ್ಯಕ್ರಮಗಳಿದೆ. ಭಾಳ ಮುಖ್ಯವಾಗಿ ಡಿಸೆಂಬರ್ 7ನೇ ತಾರೀಕು ಭಗವದ್ಗೀತೆ ಮತ್ತು ಕಾನೂನು ಎಂಬ ಒಂದು ಕಾರ್ಯಕ್ರಮ ನಡೆಯಲಿದೆ. ಈ ಹಿಂದೆ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನೋ ಕಾರ್ಯಕ್ರಮ ಇಲ್ಲಿಯ ಕರ್ಪೂರ್ ಭಟ್ ಆಯುರ್ವೇದ ಕಾಲೇಜಿನಲ್ಲಿ ನಡೆದಿದೆ. ಇವತ್ತು ಸಾಮರಸ್ಯ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ 7ನೇ ತಾರೀಕು ಭಗವದ್ಗೀತೆ ಕಾನೂನು ಕಾರ್ಯಕ್ರಮ ನಡೀಲಿಕ್ಕಿದೆ. ಡಿಸೆಂಬರ್ 11 ಗೀತಾ ಜಯಂತಿ, ಡಿಸೆಂಬರ್ 14 ಮಹಾಸಮರ್ಪಣೆ. ಇವು ಪ್ರಮುಖ ಘಟ್ಟಗಳು. ನಿರಂತರ ಈಗ 4ನೇ ತಾರೀಕಿಂದ ನವೆಂಬರ್ 4ರಿಂದ ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ ಭಗವದ್ಗೀತೆ ಕಾರ್ಯಕ್ರಮ ನಡೀತಾನೆ ಇದ್ದಾವೆ. ಇದಲ್ಲದೆ ಮೇ 14ನೇ ತಾರೀಕಿನ ದಿವಸ ಇಡೀ ದಿವಸ ಕಾರ್ಯಕ್ರಮ. ಅದು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನೋತ್ತರ ಭಗವದ್ಗೀತೆ ಮೇಲೆ ಅದ್ಭುತವಾದ ನೃತ್ಯ ರೂಪಕ ಇರ್ತದೆ. ಸೀಮಾ ಭಾಗವತ್ ತಂಡದಿಂದ ಒಂದು ಅದ್ಭುತವಾದ ನೃತ್ಯ ರೂಪಕ ಇರ್ತದೆ. ಆಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು, ಸನ್ಮಾನಗಳು ಇರ್ತವೆ. ಬಹಳ ಮುಖ್ಯವಾದ ಏನು ಅಂತಂದರೆ, ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿಜೇತರ ಬಹುಮಾನ ವಿತರಣೆ ಇರುತ್ತೆ ಆ ದಿವಸ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸ್ಪರ್ಧೆ ಇನ್ನೊಂದು ವಿಭಾಗ ಇದೆ. ಅದ್ರ ಬಗ್ಗೆ ಶ್ರೀರಾಮ್ ಅವರು ಮುಂದೆ ನಿಮಗೆ ವಿವರಣೆ ಕೊಡ್ತಾರೆ. ಅದರ ವಿವರಣೆಯನ್ನು ಕೂಡ ಒಂದು ಪ್ರತ್ಯೇಕ ವಿಭಾಗ ಮಾಡಿ ನಿಮ್ಮ ವರದಿಯಲ್ಲಿ ಹಾಕಬೇಕು. ಯಾಕಂದರೆ ರಾಜ್ಯದ ಜನರಿಗೆ ಸ್ಪರ್ಧೆ ಬಗ್ಗೆ ಗೊತ್ತಾಗಬೇಕು ಮತ್ತು ಭಾಗವಹಿಸ್ತಕ್ಕಂಥವ್ರು ಸಂಪರ್ಕ ಮಾಡೋಕ್ಕೆ ಅನುಕೂಲ ಆಗಬೇಕು. ಅದಕ್ಕೆ ಅವ್ರ ಫೋನ್ ನಂಬರ್ ಸಮೇತ ನೀವು ತಗೋಬೇಕು ಅಂತೇಳಿ ನಮ್ಮ ಕಳಕಳಿ. ಭಗವದ್ಗೀತೆಯ ಒಂದು ಅಭಿಯಾನದ ಮುಖ್ಯ ಅಂಗವಾಗಿ ಸ್ಪರ್ಧೆಗಳು ರಾಜ್ಯದಾದ್ಯಂತ ನಡೆಯುತ್ತೆ. ನಾನೀಗ ಮುಖ್ಯವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಮತ್ತು ಕೊನೆಯಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸ್ಪರ್ಧೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆದಿದೆ. ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿವರವಾಗಿ ಇಲ್ಲಿ ಸ್ಪರ್ಧೆಗಳ ವಿಧಗಳು ಹೇಗಿದೆ ಅಂತಂದ್ರೆ, 5ನೇ ತರಗತಿಯಿಂದ PUC ಹಂತದವರೆಗೂ ಕೂಡ ವಿವಿಧ ರೀತಿಯ ಸ್ಪರ್ಧೆಗಳಿರುತ್ತೆ. 5, 6, 7ನೇ ತರಗತಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಭಗವದ್ಗೀತಾ 9ನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಇರುತ್ತೆ ಮತ್ತು ಅವರಿಗೆ ಭಗವದ್ಗೀತೆಯ ಒಂದು ಭಾಷಣ ಸ್ಪರ್ಧೆ ಕೂಡ ಇರುತ್ತೆ. 5 ನಿಮಿಷ ಕಾಲಾವಕಾಶದಲ್ಲಿ ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಅನ್ನೋದು ಅವರಿಗೆ ವಿಷಯ. ಅದೇ ರೀತಿ ಪ್ರೌಢದ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ 9ನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಜೊತೆಗೆ ಶ್ರೀ ಭಗವದ್ಗೀತೆಯಿಂದ ದೇಶದ ಸಮಗ್ರತೆ ಅರ್ಥಾತ್ ರಾಷ್ಟ್ರೀಯ ಭಾವೈಕ್ಯ ಅನ್ನೋ ವಿಷಯದ ಮೇಲೆ ಅವರಿಗೆ 5 ನಿಮಿಷದ ಭಾಷಣ ಸ್ಪರ್ಧೆ ಇರುತ್ತೆ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೇವಲ ಭಾಷಣ ಸ್ಪರ್ಧೆ ಮಾತ್ರ ಇರುತ್ತೆ. ಅವರಿಗೆ ಭಗವದ್ಗೀತೆಯಿಂದ ವಿಶ್ವ ಭ್ರಾತೃತ್ವ ಎನ್ನುವಂಥ ವಿಷಯದ ಮೇಲೆ 5 ನಿಮಿಷ ಇರುತ್ತೆ. ಅದೇ ರೀತಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಇನ್ನೊಂದು ವಿಶೇಷ ಸ್ಪರ್ಧೆ ಏನಂತಂದ್ರೆ ರಸಪ್ರಶ್ನೆ ಸ್ಪರ್ಧೆ, ಕ್ವಿಜ್. ಭಗವದ್ಗೀತೆಯ ವಿಷಯಗಳ ಕುರಿತಾಗಿ ಅವರಿಗೆ ಕ್ವಿಜ್ ಇರುತ್ತೆ. ಈ ರೀತಿ ವಿವಿಧ ರೀತಿಯ ಸ್ಪರ್ಧೆಗಳು ಇದು ತಾಲೂಕಾ ಹಂತ, ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ತಾಲೂಕಾ ಹಂತ ನವೆಂಬರ್ 30ರಿಂದ ಪ್ರಾರಂಭವಾಗಿ ಡಿಸೆಂಬರ್ 5ರವರೆಗೂ ಕಾಲಾವಕಾಶ ಇದೆ. ವಿವಿಧ ತಾಲೂಕುಗಳಲ್ಲಿ ಇಂಡಿ ತಾಲೂಕಲ್ಲಿ ಸಂತೋಷ್ ಪಾಟೀಲ್ ಮತ್ತು ಆಳೂರ್ ಅನ್ನೋರು ಗಮನಿಸ್ತಾರೆ. ಬಸವನ ಬಾಗೇವಾಡಿ ತಾಲೂಕಲ್ಲಿ ಮಲ್ಲು ಕೆಳಗಿನಮನಿ ಮತ್ತು ಮಡಿಕೇಶ್ವರ ಅನ್ನೋರು ಗಮನಿಸ್ತಾರೆ. ಸಿಂದಗಿ ಒಳಗೆ ಸಾಯಿಬಣ್ಣ ದೇವರಮನಿ ಮತ್ತು ಪ್ರೇಮಾ ನಾಯಕ್ ಅನ್ನೋರು ನಡೆಸ್ತಾರೆ. ಮುದ್ದೇಬೇಳದಲ್ಲಿ ರಾಮಚಂದ್ರ ಹೆಗಡೆ ಅವರು ನಡೆಸ್ತಾರೆ. ವಿಜಯಪುರ ಗ್ರಾಮೀಣದಲ್ಲಿ ಬಸವರಾಜ್ ಹೊಸಮನಿ ಮತ್ತು ಮಹಾಂತೇಶ್ ಅಂಗಡಿ ಅವರು ನಡೆಸ್ತಾರೆ. ಅದೇ ರೀತಿ ವಿಜಯಪುರ ನಗರದಲ್ಲಿ ರುಕ್ಮಾಂಗದ ಒಂದು ಪ್ರೌಢಶಾಲೆಯಲ್ಲಿ ಅಲ್ಲಿ LH ಕುಲಕರ್ಣಿ ಮತ್ತು ಆನಂದ್ ಕುಲಕರ್ಣಿ ಅವರು ಗಮನಿಸ್ತಾರೆ. ಈ ರೀತಿ ವಿವಿಧ ವ್ಯಕ್ತಿಗಳಿಗೆ ಈಗಾಗಲೇ ಸಂಪರ್ಕವನ್ನ ನಾವು ಪಬ್ಲಿಷ್ ಮಾಡಿದೀವಿ. ಎಲ್ಲ ಕಡೆ, ಎಲ್ಲ ತಾಲೂಕುಗಳಲ್ಲಿ ಸ್ಪರ್ಧೆಯನ್ನ ನಡೆಸೋರು ಯಾರು, ಅದರ ಸ್ಥಳಾವಕಾಶಗಳನ್ನು ಅವರ ದೂರವಾಣಿಗೆ ಕರೆ ಮಾಡಿ ನಾವು ತಿಳ್ಕೋಬಹುದು. ಆ ಸ್ಪರ್ಧೆ ಕಾಲಾವಧಿ ನವೆಂಬರ್ 30ರಿಂದ ಡಿಸೆಂಬರ್ 5 ತಮಗೆ ಅನುಕೂಲವಾದಂತಹ ದಿನಗಳಲ್ಲಿ ಅವರು ಸ್ಪರ್ಧೆಯನ್ನು ನಡೆಸ್ತಾರೆ. ಜಿಲ್ಲಾ ಮಟ್ಟದ ಸ್ಪರ್ಧೆ ನಿಶ್ಚಿತವಾಗಿ ಡಿಸೆಂಬರ್ 7ನೇ ತಾರೀಕಿನ ದಿವಸ ವಿಜಯಪುರದ ರುಕ್ಮಾಂಗದ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ಇಲ್ಲಿ ನಡೀತದೆ. ಇದು ನಿಶ್ಚಿತವಾದಂತಹ ದಿನಾಂಕ. ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಮುಗಿಸಿ ಅಲ್ಲಿ ಆಯ್ಕೆಯಾದಂತಹ ಪ್ರಥಮ, ದ್ವಿತೀಯ ಸ್ಥಾನ ಪಡೆದ ಎಲ್ಲ ಸ್ಪರ್ಧಾಳುಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ.
ಅದೇ ರೀತಿ ಈ ಒಂದು 7ನೇ ತಾರೀಕು ಎಲ್ಲ ಜಿಲ್ಲೆಗಳಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಇರೋದ್ರಿಂದ ನಾವು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಡಿಸೆಂಬರ್ 13 ಶುಕ್ರವಾರ ದಿವಸ ನಾವು ಇಲ್ಲಿ ಯೋಜನೆಯನ್ನ ಮಾಡಿದ್ದೀವಿ. ಈ ಒಂದು ಸ್ಪರ್ಧೆ ನಮ್ಮ ವಿದ್ಯಾಭಾರತಿ ಶಾಲೆ ಇದೆ, ದರ್ಗಾ ರಸ್ತೆಯಲ್ಲಿ, ಅಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಇದೆ. ವಿವಿಧ ಜಿಲ್ಲೆಗಳಿಂದ ಬಹುಶಃ ಬಂದಂತ ಹಿಂದಿನ ದಿವಸನೇ ಬಂದು ಮುಟ್ಕೊಳ್ಳುವಂತ ಅವತ್ತು ಬರುವಂತ ವಿವಿಧ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿ ಅವರಿಗೆ ಸ್ಪರ್ಧೆ ನಡೆದು ಡಿಸೆಂಬರ್ 13 ಮತ್ತು ಅಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ಡಿಸೆಂಬರ್ 14ರ ಮಹಾಸಮರ್ಪಣೆಯ ದಿವಸ ನೆರೆದಂತ ಎಲ್ಲ ಯತಿಗಳು ಮತ್ತು ಗಣ್ಯರಿಂದ ಅವರಿಗೆ ಬಹುಮಾನ ವಿತರಣೆ ಡಿಸೆಂಬರ್ 14 ಮಹಾಸಮರ್ಪಣೆಯ ದಿವಸ ನಡೆಯುತ್ತೆ. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ನಮ್ಮ ಜಿಲ್ಲೆಯಲ್ಲಿ ಗುರುರಾಜ್ ಕುಲಕರ್ಣಿ ಮತ್ತು ಸಂತೋಷ್ ಕಳ್ಳಿಗುಡ್ಡವರು ಜೊತೆಗೆ ನಾವು ಮೂವರು ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರ ದೂರವಾಣಿಗಳನ್ನ ತಮಗೆ ತಿಳಿಸ್ತೀವಿ. ನಾವು ಈಗಾಗಲೇ ಕರಪತ್ರಗಳನ್ನ ನಾವು ಕೊಡ್ತಾ ಇದ್ದೀವಿ, ನಮಗೂ ಕೂಡ ಅವರ ದೂರವಾಣಿಗಳನ್ನ ನಾವು ಈಗ ನಂತರ ನಮಗೆ ತಿಳಿಸ್ತೀವಿ. ಇವೆಲ್ಲ ರೀತಿಯಲ್ಲಿ ಸ್ಪರ್ಧೆಗಳು ನಡೀತಾ ಇದೆ. ಒಟ್ಟಾರೆ ಸ್ಪರ್ಧೆಗಳಿಗೆ ವಿವಿಧ ರೀತಿಯ ನಿರ್ಣಾಯಕರ ನಮ್ಗೆ ಅವಶ್ಯಕತೆ ಇರುತ್ತೆ. ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ವಿಷಯ ತಜ್ಞರು, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಯಾರ್ಯಾರು ಇವರಲ್ಲಿ ಹೆಚ್ಚಿನ ಆಳವಾದ ಅಧ್ಯಯನ ಮಾಡುವಂತಹ ನಿರ್ಣಾಯಕರು ಈ ಸ್ಪರ್ಧೆಗಳಲ್ಲಿ ನಿರ್ಣಾಯಕರಾಗಿ ಭಾಗವಹಿಸ್ತಾರೆ. ನಮಸ್ಕಾರ.